ಹೇಳೋದೊಂದು ಮಾಡೋದೊಂದು ನೋಡಿ. ಕೊರೋನಾ ಟೈಮಲ್ಲಿ ದುಂದುವೆಚ್ಚ ಬೇಡ ಅಂತ ಹೇಳಿ ಎಲ್ಲದಕ್ಕೂ ಕೊಕ್ಕೆ ಹಾಕ್ತಿದೆ. ಕೊರೋನಾ ನೆಪ ಹೇಳಿ ಹೇಳಿ ಜನಪರ ಕಾರ್ಯಕ್ರಮಗಳಿಗೂ ಕೊಕ್ಕೆ ಹಾಕಿದೆ. ಆದ್ರೆ ರಾಜಕಾರಣಿಗಳ ಖರ್ಚಿಗೆ ಮಾತ್ರ ಮಿತಿಯೇ ಇಲ್ಲವಾಗಿದೆ. ಶಕ್ತಿ ಕೇಂದ್ರ ವಿಧಾನಸೌಧಕ್ಕೆ ಬರ್ತಾನೆ ಇದೆ ನೂತನ ಪೀಠೋಪಕರಣಗಳು, ಕುರ್ಚಿ, ಸೋಫಾ, ವಿವಿಧ ಬಗೆಯ ಆಸನಗಳಂತೂ ಬರ್ತಾನೆ ಇದೆ. ಇದು ದುಂದುವೆಚ್ಚ ಅಲ್ವಾ? ಇದಕ್ಕೂ ಬ್ರೇಕ್ ಹಾಕಬಹುದಿತ್ತಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲಿ ಎದ್ದಿದೆ. ವಿಧಾನಸೌಧದ ಅಧಿಕಾರಿಗಳು ಹಾಗೂ ಸಚಿವರ ದರ್ಬಾರ್ಗೆ ಕೊರೋನಾ ಅಡ್ಡಿ ಆಗ್ತಾ ಇಲ್ವಾ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಕೇಳಿ ಬರ್ತಿದೆ. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಈಗ ಹಣದ ವಿಚಾರದಲ್ಲಿ ಕೊಕ್ಕೆಯನ್ನ ಹಾಕಲಾಗಿದೆ. ಆದ್ರೆ ಈಗ ವಿಧಾನಸೌಧದಲ್ಲಿ ಮಾತ್ರ ಅಧಿಕಾರಿಗಳು, ಶಾಸಕರುಗಳ ಈ ರೀತಿಯಾದಂತಹ ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಯಾರು ಅನ್ನುವ ಪ್ರಶ್ನೆ ಇದೆ. ಕೊರೋನಾ ಟೈಮಲ್ಲೂ ಕೂಡ ದುಂದುವೆಚ್ಚವನ್ನ ಮಾಡಲಾಗ್ತಾ ಇದೆ. ಇದು ದುಂದುವೆಚ್ಚ ಅಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಜನಸಾಮಾನ್ಯರು ಕೂಡ ಕೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇರೋದು ಒಂದು, ಮಾಡ್ತಾ ಇರೋದು ಇನ್ನೊಂದು ಅನ್ನೋದಕ್ಕೆ ಇದುವೇ ಬೆಸ್ಟ್ ಎಕ್ಸಾಂಪಲ್. ದುಂದುವೆಚ್ಚ ನೆಪದಲ್ಲಿ ಎಲ್ಲದಕ್ಕೂ ಕೂಡ ಕೊಕ್ಕೆಯನ್ನ ಹಾಕಲಾಗಿತ್ತು. ಆದ್ರೆ ಈಗ ಏನ್ ಮಾಡ್ತಾ ಇದೆ ಸಚಿವರು, ಅಧಿಕಾರಿಗಳ ದರ್ಬಾರನ್ನ ನೋಡಿ. ಇಂತಹ ಸಂದರ್ಭದಲ್ಲೂ ಪೀಠೋಪಕರಣಗಳನ್ನು ತರಿಸಿಕೊಳ್ಳಲಾಗ್ತಾ ಇದೆ. ಹೊಸ ಸೋಫಾ ಸೆಟ್ ಆಗಿರಬಹುದು, ಚೇರ್ ಗಳನ್ನ ತರಿಸಿಕೊಳ್ಳುವಂತಹ ಅವಶ್ಯಕತೆ ಇತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕೊರೋನಾ ತಂದಿಟ್ಟಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಕೊರೋನಾ ಇಲ್ಲದವರನ್ನೂ ಕಾಡ್ತಾ ಇದೆ ಮಹಾಮಾರಿ. ಥಲಸೇಮಿಯಾ, ಹಿಮೋಫಿಲಿಯಾ ರೋಗಿಗಳಿಗೂ ಈಗ ಕಂಟಕ ಆಗಿದೆ ಈ ಕೊರೋನಾ. ಈ ಕಾಯಿಲೆ ಬಂದವರು ಆಗಾಗ ರಕ್ತವನ್ನ ಪಡಿಲೇಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ರಕ್ತ ಸಿಗಲೇಬೇಕು. ಒಂದು ವೇಳೆ ರಕ್ತ ಸಿಗಲಿಲ್ಲ ಅಂದ್ರೆ ಇವರ ಜೀವಕ್ಕೆ ಕುತ್ತು ಬರುವ ಚಾನ್ಸಸ್ ಇದೆ. ರಾಜ್ಯದಲ್ಲಿ ಸುಮಾರು 2,500 ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇದೆ. ಏನಪ್ಪಾ ಅಂತಂದ್ರೆ ಮುಂಚೆನೆ ನಮಗೆ ಈ ರಕ್ತದಾನ ಅಂತಂದ್ರೆ ನಮಗೆ ವಿದ್ಯಾರ್ಥಿಗಳೇ ನಮಗೆ ಒಂದು ರಾಯಭಾರಿಗಳಿದ್ರು. ಏನು ಪ್ರತಿ ವರ್ಷ ಸುಮಾರು 8 ಲಕ್ಷ ರಕ್ತದ ಯೂನಿಟ್ ಬೇಕಾಗಿತ್ತು. ಅದನ್ನ ಪೂರೈಕೆ ಮಾಡೋದ್ರಲ್ಲಿ 80% ವಿದ್ಯಾರ್ಥಿ ಸಮುದಾಯದಿಂದ ಬರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲೇಜ್ ಇಲ್ಲ, ವಿದ್ಯಾಸಂಸ್ಥೆಗಳಿಲ್ಲ, ಯೂನಿವರ್ಸಿಟೀಸ್ ಕ್ಲೋಸ್ ಆಗಿದೆ, ಮತ್ತೆ ಕಾರ್ಪೊರೇಟ್ ಆಫೀಸಸ್ ಕ್ಲೋಸ್ ಆಗಿದೆ. ಇದೆಲ್ಲದರಿಂದ ಏನಾಗಿದೆ, ನಮ್ಮ ರಕ್ತ ನಿಧಿಗಳಲ್ಲಿ ಇವತ್ತು ರಕ್ತದ ಕೊರತೆ ಕಾಣ್ತಾ ಇದೆ. ಯಾಕಂದ್ರೆ ನಾವು ಪ್ರತಿ ವರ್ಷ ಪ್ರತಿ ತಿಂಗಳು ನಾವು ಕಲೆಕ್ಟ್ ಮಾಡ್ತಿದ್ವಿ, ಆ ರಕ್ತ ನಮಗೆ ಸಿಗೋದು ಬಹಳ ಕಷ್ಟ ಆಗಿದೆ. ಒಂದಂತೂ ತಾವು ಗಮನದಲ್ಲಿ ಇಟ್ಕೋಬೇಕು, ಜನಸಾಮಾನ್ಯರಾಗ್ಲಿ ಅಥವಾ ಯುವಕರಾಗ್ಲಿ, ಈ ರಕ್ತದಾನದ ಮೂಲಕ ನಿಮಗೆ ಯಾವುದೇ ಒಂದು ಕೋವಿಡ್ ಇನ್ಫೆಕ್ಷನ್ ಆಗ್ಲಿ ಬೇರೆ ಬರೋದಿಲ್ಲ. ಅದರಿಂದ ಪ್ರತಿಯೊಬ್ಬರು ಆರೋಗ್ಯವಂತರು, 18ರಿಂದ 65 ವರ್ಷದ ಒಳಗೆ ಇರ್ತಕ್ಕಂಥ ಯಾವುದೇ ಅವರಿಗೆ ಆರೋಗ್ಯದ ಸಮಸ್ಯೆ ಇಲ್ಲದೆ ಇರೋರು ಖಂಡಿತ ರಕ್ತದಾನವನ್ನ ಮಾಡಬಹುದು. ಲಾಕ್ಡೌನ್ ಹೊತ್ತಲ್ಲೇ ತಲೆ ಎತ್ತಿದೆ ಹಚ್ಚ ಹಸಿರ ಕಾನನ. ಕಾಂಕ್ರೀಟ್ ಕಟ್ಟಡಗಳ ಮಧ್ಯೆ ಮಿಯಾವಾಕಿ ಅರಣ್ಯ ತಲೆ ಎತ್ತಿದ್ದು ಜಪಾನಿ ಮಿಯಾವಾಕಿ ಮಾದರಿಯಲ್ಲಿದೆ ಸುಂದರ ಅರಣ್ಯ. ಅಂಜನಾಪುರದ ರಾಯಲ್ ಪಾರ್ಕ್ ರೆಸಿಡೆನ್ಸಿಯಲ್ಲಿ ರೆಡಿ ಆಗ್ತಾ ಇದೆ ದಟ್ಟ ಅರಣ್ಯ. ಇರೋದಿಲ್ಲ ಹಚ್ಚ ಹಸಿರಿಗೇನು ಕೊರತೆ ಇಲ್ಲ ಇಲ್ಲಿ. ಇನ್ನು ಲಾಕ್ಡೌನ್ ನ ಸದ್ಬಳಕೆ ಮಾಡಿಕೊಂಡು ಅರಣ್ಯ ಪೋಷಣೆ ಮಾಡಲಾಗ್ತಾ ಇದೆ. ಲೆಮನ್ ಗ್ರಾಸ್, ಲಾವಂಚ, ರತ್ನಗಂಧಿ, ಬೇವು, ಹಲಸು, ಸಾಗುವಾನಿಯ ಜೊತೆಗೆ ಬೆಣ್ಣೆ ಹೂವಿನ ಗಿಡಗಳ ಪೋಷಣೆಯನ್ನೂ ಮಾಡಲಾಗ್ತಾ ಇದ್ದು ಜಪಾನಿ ಮಿಯಾವಾಕಿ ಮಾದರಿಯಲ್ಲಿದೆ ಸುಂದರ ಅರಣ್ಯ. ಜಪಾನಿ ಮಿಯಾವಾಕಿ ಮಾದರಿಯಲ್ಲಿ ಸುಂದರ ಅರಣ್ಯ ನಿರ್ಮಾಣ ಆಗಿದೆ. ಲಾಕ್ಡೌನ್ ನ ಹೊತ್ತಲ್ಲೇ ಹಚ್ಚ ಹಸಿರ ಕಾನನವನ್ನ ನಿರ್ಮಾಣ ಮಾಡಲಾಗಿದ್ದು ಕಾಂಕ್ರೀಟ್ ಕಟ್ಟಡಗಳ ಮಧ್ಯೆ ಈಗ ಜಪಾನ್ನ ಮಾದರಿಯ ಮಿಯಾವಾಕಿ ಅರಣ್ಯ ಈಗ ನಿರ್ಮಾಣ ಆಗಿದೆ. ಬೇರೆ ಬೇರೆ ರೀತಿಯಾದಂತಹ ಗಿಡ ಮರಗಳನ್ನ ಇಲ್ಲಿ ಪೋಷಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಔಷಧೀಯ ಗಿಡಗಳು ಸಾಕಷ್ಟು ಪ್ರಮಾಣದಲ್ಲಿ ಪೋಷಣೆ ಮಾಡಲಾಗ್ತಿದೆ. ಅದಕ್ಕೆ ಮಿಯಾವಾಕಿ ಅಂತ ಒಂದು ಮಾದರಿ ಇದೆ. ಅದರಲ್ಲಿ ಹಸಿರು ವಲಯವನ್ನು ಶೀಘ್ರವಾಗಿ ಎತ್ತರವಾಗಿ ಹೋಗೋ ಹಾಗೆ ಮತ್ತು ದಟ್ಟವಾಗಿ ಕಾಡು ಬೆಳೆಸೋ ಥರ ಒಂದು ಮಾದರಿ ಅದು ಜಪಾನಿನ ಅಕಿರಾ ಮಿಯಾವಾಕಿನವರು ತೋರಿಸ್ಕೊಟ್ಟಿದ್ದು. ಅದು ಸೂಕ್ತ ಅಂತ ಗಿಡಗಳನ್ನು, ಕಾಡು ಜಾತಿ ಗಿಡಗಳನ್ನು, ನೇಟಿವ್ ಆಗಿರೋ ಗಿಡಗಳನ್ನು, ಈ ಜಾಗಕ್ಕೆ ಹೊಂದಿಕೊಂಡು ಇರುವಂಥ ಗಿಡಗಳನ್ನು ಆರಿಸ್ಕೊಳ್ಬೇಕು. ಅದನ್ನು ಆರಿಸ್ಕೊಂಡ್ಬಿಟ್ಟು ಅದು ಎತ್ತರ ಹೋಗೋ ಗಿಡಗಳು, ಸ್ವಲ್ಪ ಗಿಡ್ಡ ಇರೋ ಗಿಡಗಳು, ಬುಷಸ್
ಪೊದೆಗಳು, ಆಮೇಲೆ ಕ್ರೀಪರ್ಸ್, ಬಳ್ಳಿಗಳು ಅದನ್ನೆಲ್ಲ ಮಿಶ್ರ ಮಾಡಿ ನೆಡಬೇಕು. ಅದರಲ್ಲಿ ಆ ಮಾದರಿನಲ್ಲಿ ಒಂದು ನೆಲವನ್ನು ಹದ ಮಾಡಿಕೊಂಡು ನೆಡೋ ವಿಧಾನ ಇದೆ. ಅದನ್ನು ಮಾಡಿದರೆ ಸೂಕ್ತ ಅಂತ ನಮಗನ್ನಿಸ್ತು. ಎಲ್ಲ ಡಿಸೈಡ್ ಮಾಡಿಬಿಟ್ಟು ದೆನ್ ವಿ ಟುಕ್ ಇಟ್ ಅಪ್. ಇನಿಷಿಯಲಿ ಫಸ್ಟ್ 1-2 ಡೇಸ್ ಅನಿಸ್ತಾ ಇತ್ತು, ಏನು ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲ. ದೆನ್ ನಾವು ಇಷ್ಟೆಲ್ಲ ಮಾಡಿದ್ದೇವೆ, ಇದೇನು ಒಂದು 2 ದಿವಸ ಲೇಟ್ ಆಗ್ಬೋದು, 3 ದಿವಸ ಲೇಟ್ ಆಗ್ಬೋದು. ಸೊ ನಮ್ಮ ಟಾರ್ಗೆಟು 4 ವೀಕ್ಸ್ ಇತ್ತು. ಸೊ ವಿದಿನ್ 4 ವೀಕ್ಸ್ 20 ಡೇಸಲ್ಲಿ ಕಂಪ್ಲೀಟ್ ಮಾಡಾಯಿತು. ಇಟ್ ಈಸ್ ರಿಯಲಿ ಒಂಥರ ಖುಷಿ ಪಡ್ತಾ. ದೇರ್ ಇಸ್ ನಥಿಂಗ್ ಟು ಎಕ್ಸ್ಪ್ರೆಸ್, ವರ್ಡ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕಿಲ್ಲ ಇದು. ಆ್ಯಂಡ್ ನಮ್ಮದು ಲಕ್ಕಿಗೆ ಮಾಡಾದಮೇಲೆ ಎವ್ರಿ ಆಲ್ಟರ್ನೇಟ್ ಡೇಸ್ ರೇನ್ ಬರ್ತಾಯಿದೆ. ಸೊ ಅದೊಂಥರ ಚೆನ್ನಾಗಿ ಫೀಡ್ ಆಗಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.